ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತಿಂದ ಫಲಪುಷ್ಪ ಪ್ರದರ್ಶನ ಶುರುವಾಗಿದೆ. ಈಗ ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. 218ನೇ ಫಲಪುಷ್ಪ ಪ್ರದರ್ಶನ ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನ ಗಾಜಿನ ಅರಮನೆಯಲ್ಲಿ ಹೂವಿನಿಂದ ಅಲಂಕಾರ ಆಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕೋಟೆಯನ್ನು ನೋಡ್ತಿದ್ದೀರಾ. ಅಂದರೆ ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅವರ ಒಂದು ಥೀಮಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಿರುವಂಥದ್ದು. ಸರಿಸುಮಾರು 36 ಲಕ್ಷ ಹೂಗಳನ್ನು ಬಳಕೆ ಮಾಡಿ ಈ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ದೃಶ್ಯಗಳಲ್ಲಿ ಏನು ಕಾಣಿಸ್ತಿದೆ ಈ ಕೋಟೆ ಒಂದಕ್ಕೇ ಸರಿಸುಮಾರು 6 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು, ರೋಸ್ ಮತ್ತು ಸೇವಂತಿಗೆ ಹೂಗಳನ್ನು, ಬಗೆ ಬಗೆಯ ಬಣ್ಣದ ಸೇವಂತಿಗೆ ಹೂಗಳನ್ನು, ಅಂದರೆ ಕಟ್ ಮಾಡಿರುವಂಥ ಹೂಗಳನ್ನು ಬಳಸಿ ಈ ಕೋಟೆನ ನಿರ್ಮಾಣ ಮಾಡಿರುವಂಥದ್ದು. ಮುಖ್ಯ ಆಕರ್ಷಣೆ ಈ ಕೋಟೆ ಒಂದಾಯಿತು ಅಂದರೆ ಮುಂಭಾಗದಲ್ಲೇ ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಇಟ್ಟಿರುವಂಥದ್ದು, ಕಂಚಿನ ಪ್ರತಿಮೆಯನ್ನು ಇಟ್ಟಿರುವಂಥದ್ದು. ಬಲಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಇತ್ತು ಅಂದರೆ ಎಡಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆನ ಇಟ್ಟಿರುವಂಥದ್ದು. ಬರುವಂತಹ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಗಾಜಿನ ಅರಮನೆಯ ಒಳಭಾಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಈ ಕೋಟೆ ವೆಲ್ಕಮ್ ಮಾಡ್ತಿದ್ರೆ, ಮತ್ತೊಂದು ಭಾಗದಲ್ಲಿ ನಿಮಗೆ ಇಡೀ ವಾಲ್ ಏನಿದೆ ಗಾಜಿನ ಅರಮನೆಯ ವಾಲ್ಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ತಿಳಿಸುವಂತಹ ಮಾಹಿತಿಯನ್ನು, ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಬಾಲ್ಯ ಜೀವನದಿಂದ ಹಿಡಿದು ಅವರ ಸಂಪೂರ್ಣ ಸ್ವತಂತ್ರ ಹೋರಾಟದಿಂದ ಮತ್ತು ವೀರ ಮರಣ ಹೊಂದಂತಹ ಪ್ರತಿಯೊಂದು ಹಂತದಲ್ಲಿ ಅವರ ಯಾವ ರೀತಿ ಹೋರಾಟಗಳು ನಡೀತು, ಅವರ ಜೀವನ ಹೇಗಿತ್ತು ಅನ್ನುವಂಥ ಇತಿಹಾಸವನ್ನು ತಿಳಿಸುವಂತಹ ಅವರ ಒಂದು ಇತಿಹಾಸವನ್ನು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ತಿಳಿಸಿರುವಂಥದ್ದು. ಇಷ್ಟರ ಜೊತೆಗೆ ಬೇರೆ ಬೇರೆ ಹೋರಾಟಗಾರರು ಏನಿದ್ರು, ಸ್ವತಂತ್ರ ಹೋರಾಟಗಾರರು ಇಲ್ಲಿ ನೋಡ್ತಿದ್ದೀರಾ, ಅವರೊಂದು ಪ್ರತಿಮೆ ಇದೆ. ರಾಜ ಮಲ್ಲಾಸರ್ಜಾ ದೇಸಾಯಿ ಅವರ, ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂತಹ ವೀರ ಹೋರಾಟಗಾರರ ಚಿತ್ರಗಳನ್ನ ಇಟ್ಟಿರುವಂಥದ್ದು. ಕೋಟೆಯ ಬಲಭಾಗಕ್ಕೆ ಬರ್ತಿದ್ದಾಗೇ ಮತ್ತೊಂದು ಆಕರ್ಷಣೆ ಏನಪ್ಪ ಅಂದರೆ ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ ಅಂತ ಒಂದು ಲೈನ್ ಹಾಕಿ ಅಲ್ಲಿ ಭಾರತದ ಲಾಂಛನ ಏನಿದೆ, 4 ಸಿಂಹಗಳು, ಆ ಸಿಂಹಗಳ ಲಾಂಛನವನ್ನು ಅನಾವರಣ ಮಾಡಿರುವಂಥದ್ದು. ಅದು ಕೂಡ ಸೇವಂತಿಗೆ ಮತ್ತು ಬಿಳಿ ಬಣ್ಣದ ಹೂಗಳಿಂದ ಸಿಂಹವನ್ನು ಲಾಂಛನವನ್ನು ಇಲ್ಲಿ ಅನಾವರಣಗೊಳಿಸಿರುವಂಥದ್ದು. ಅದರ ಕೆಳಭಾಗದಲ್ಲಿ ನಿಮಗೆ ನೋಡ್ಬೋದು. ಹಾಗೇ ಬಂದರೆ ಸಾಕಷ್ಟು ಪ್ರತಿಮೆಗಳು, ಕಂಚಿಂದು ಮತ್ತು ರೆಪ್ಲಿಕೆಗಳನ್ನ ಇಟ್ಟಿರುವಂಥದ್ದು. ಜಾನಪದ ಕವಿಗಳು, ಹಾಡುಗಳು, ಅಂದರೆ ನಮ್ಮ ಸಂಸ್ಕೃತಿ ಏನಿತ್ತು ಇಲ್ಲಿ ನೋಡ್ತಿದ್ದೀರಾ. ಒಂದರಲ್ಲಿ ಡೋಲನ್ನು ಇಟ್ಕೊಂಡಿರುವಂಥದ್ದು, ಒಂದು ಸಣ್ಣ ತಮಟೆ ಇಟ್ಕೊಂಡಿರುವಂಥದ್ದು, ಮತ್ತು ಇನ್ನೊಬ್ಬರು ಕುಣಿತ ಹಾಕ್ತಿರುವಂಥದ್ದು ಲೇಡಿ, ಮತ್ತೊಂದು ಭಾಗದಲ್ಲಿ ತಾಳ ಇಟ್ಕೊಂಡು ಮತ್ತು ತಂಬೂರು ಇಟ್ಕೊಂಡು ಜನಪದ ಕಲೆಗಳ ಅನಾವರಣ ಕೂಡ ಈ ರೆಪ್ಲಿಕಾಗಳ ಮೂಲಕ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮತ್ತೊಂದು ಪ್ರಮುಖ ಸ್ಥಳ ಅಂದರೆ ಅವರು ಐಕ್ಯಗೊಂಡಂಥ ಸ್ಥಳ, ಅದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಸಹ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು ಬಲಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೂತಿರುವಂಥ ಧ್ಯಾನ ರೀತಿಯಲ್ಲಿ ಕೂತಿರುವಂತಹ ಒಂದು ವಿಗ್ರಹವನ್ನು ಇಟ್ಟಿರುವಂಥದ್ದು. ಇದಕ್ಕೆ ಏನು ಡೆಕೋರೇಷನ್ ಏನು ಮಾಡಿದ್ದಾರೆ, ಈ ಡೆಕೋರೇಷನ್ಗೆ ಬಿಳಿ ಬಣ್ಣದ ಮತ್ತು 2-3 ಬಣ್ಣದ ಹೂಗಳನ್ನು ಬಳಕೆ ಮಾಡಿಕೊಂಡು, ಅದು ಸೇವಂತಿ ಹೂಗಳನ್ನೇ ಬಳಕೆ ಮಾಡಿಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಐಕ್ಯಗೊಂಡಂಥ ಸ್ಥಳದ ಒಂದು ರೆಪ್ಲಿಕಾವನ್ನು ಇಲ್ಲಿ ತಂದಿರುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಕರ್ನಾಟಕ ಸೇರಿದಂತೆ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು ಈ ಭಾಗಗಳಿಂದ ಹೂಗಳನ್ನು ತರಿಸಿ ಆ ಹೂಗಳನ್ನು ಬಗೆ ಬಗೆಯಾದ ರೀತಿಯಲ್ಲಿ ಕಟ್ ಮಾಡಿ ಈ ರೀತಿ ಸಿಂಗಾರಗೊಳಿಸಿರುವಂಥದ್ದು. ಇದು ಒಂದು ರೆಪ್ಲಿಕಾ. ಇದು ಮತ್ತೊಂದು ಆಕರ್ಷಣೆ ಅಂದರೆ ಕೋಟೆ ಹಿಂಭಾಗದಲ್ಲಿ ಈ ರೀತಿಯ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಐಕ್ಯ ಮಂಟಪವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಹೂಗಳಿಂದ. ಇದನ್ನು ಮುಂದಕ್ಕೆ ಹಾಗೆ ನಾವು ಹೋದರೆ, ಇದನ್ನು ನೋಡಿಕೊಂಡು ಬರುವಂಥ ಪ್ರೇಕ್ಷಕರು ಮುಂದಕ್ಕೆ ಅದೇ ರೀತಿ ಮುಂದೆ ಹೊರಟ್ರೆ ನಮಗೆ ಮತ್ತೊಂದು ಜಾಗದಲ್ಲಿ ಕಾಣಿಸುವಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ವನಿತೆಯರೇನಿದ್ರು, ವೀರ ವನಿತೆಯರು, ಅವರ ಒಂದು ಪ್ರತಿಮೆಗಳನ್ನು ಇಲ್ಲಿಟ್ಟಿರುವಂಥದ್ದು. ರಾಣಿ ಚೆನ್ನಭೈರಾದೇವಿ ಆಗಿರ್ಬೋದು, ರಾಣಿ ಮಲ್ಲಮ್ಮ ಆಗಿರ್ಬೋದು, ಅಬ್ಬಕ್ಕ ದೇವಿ ಆಗಿರ್ಬೋದು,
ಈ ರೀತಿ ಒಬ್ಬೊಬ್ಬರದೇ ಒಂದು ಚಿತ್ರಗಳನ್ನು ಹೂವುಗಳ ಮಧ್ಯದಲ್ಲಿ ಪ್ರತಿಮೆಗಳನ್ನು ಇಟ್ಟು ಅದನ್ನು ಬರುವಂಥವ್ರಿಗೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಡೀತಿರುವಂಥ ಫಲಪುಷ್ಪ ಪ್ರದರ್ಶನಕ್ಕೆ ಬರುವವರಿಗೆ ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ನಮ್ಮ ಕರ್ನಾಟಕದ ವೀರ ವನಿತೆಯರೇನಿದ್ದಾರೆ ಅವರ ಎಲ್ಲ ಚಿತ್ರಗಳನ್ನು ಇಲ್ಲಿ ತೋರಿಸುವಂಥದ್ದು ಮತ್ತು ಅವರ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಮಾಡುವಂತಹ ಒಂದು ಪ್ರಯತ್ನ ನಡೆದಿರುವಂಥದ್ದು. ಒನಕೆ ಓಬವ್ವ ಅವರ ಒಂದು ರೆಪ್ಲಿಕಾನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಇಷ್ಟು ಇಲ್ಲಿ ನಮಗೆ ಕಾಣಿಸುವಂಥದ್ದು ಅಂದರೆ ಯಾರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ವೀರ ವನಿತೆಯರೇನಿದ್ರು ಅವರ ರೆಪ್ಲಿಕಾಗಳನ್ನು ಪ್ರತಿಮೆಗಳನ್ನು ಇಟ್ಟು ಈ ಒಂದು ಸಂಪೂರ್ಣ ಫಲಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇವತ್ತಿಂದ ಶುರುವಾಗಿರುವಂಥ ಫಲಪುಷ್ಪ ಪ್ರದರ್ಶನಕ್ಕೆ ಸರಿಸುಮಾರು 10-15 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಬಂದೋಬಸ್ತ್ ಕೂಡ ಮಾಡಲಾಗಿದೆ. CCTV ಅಳವಡಿಕೆ ಮಾಡಲಾಗಿದೆ, ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ವೇಳೆ ಏನಾದರೂ ಸಮಸ್ಯೆ ಆದರೆ, ಆರೋಗ್ಯ ಸಮಸ್ಯೆ ಆದರೆ ಅದಕ್ಕೋಸ್ಕರ 4 ಕಡೆ ಲಾಲ್ಬಾಗ್ನ ಒಳಭಾಗದಲ್ಲೇ 4 ಕಡೆ ಮೆಡಿಕಲ್ ಸೆಟಪ್ ಕೂಡ ಅಂದರೆ ಆಸ್ಪತ್ರೆ ಸೆಟಪ್ ಕೂಡ ಮಾಡಿದೆ. 5 ಆಂಬುಲೆನ್ಸ್ ಇಲ್ಲೇ ಸ್ಥಳದಲ್ಲೇ ನಿಂತಿರುತ್ತೆ. ಅಲ್ಲಿಂದ ನಮಗೆ ಕೋಟೆಯ ಮತ್ತೊಂದು ಭಾಗಕ್ಕೆ ಬಂದಾಗ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಕುದುರೆ ಮೇಲೆ ಕತ್ತಿ ಹಿಡಿದು ಹೋರಾಟಕ್ಕೆ ಹೋಗ್ತಿದ್ದಂಥದ್ದು ಮತ್ತು ಸಂಗೊಳ್ಳಿ ರಾಯಣ್ಣ ಅವರನ್ನು ಎಲ್ಲಿ ನೇಣಿಗೆ ಹಾಕಿದ್ರು ಆ ಸ್ಥಳವನ್ನು ಅಂದರೆ ಒಂದು ಮರದ ಕೆಳಗೆ ಅವರನ್ನು ನೇಣಿಗೆ ಏನು ಹಾಕ್ತಾರೆ ಅದರ ಒಂದು ಸ್ಥಳವನ್ನು ಸಹ ಇಲ್ಲಿ ರೆಪ್ಲಿಕಾದ ಮೂಲಕ ಸಂಗೊಳ್ಳಿ ರಾಯಣ್ಣ ಅವರ ಹೇಗೆ ಬ್ರಿಟಿಷರು ಅವರನ್ನು ಕೊಂದರು, ನೇಣಿಗೆ ಹಾಕಿದ್ರು 1831ರಲ್ಲಿ, ಅದರ ಒಂದು ಪ್ರತೀಕವನ್ನು ಇಲ್ಲಿ ತೋರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಇದು ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ ತೋಟಗಾರಿಕೆ ಇಲಾಖೆ ಮಾಡಿರುವಂತಹ ಅದ್ಧೂರಿಯಾದಂತಹ ಸಿದ್ಧತೆಗಳು ಮತ್ತು ಹೂವಿನಲ್ಲಿ ಮಾಡಿರುವಂಥ ಅಲಂಕಾರಗಳು. ಇವತ್ತಿಂದ ಶುರುವಾಗಿ ಆಗಸ್ಟ್ 18ನೇ ತಾರೀಕುವರೆಗೂ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಬೆಳಗ್ಗೆ 6 ಗಂಟೆಯಿಂದನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಮೊದಲು 6ರಿಂದ 9 ಗಂಟೆವರೆಗೂ ಒಂದು ಗೇಟಲ್ಲಿ ಮಾತ್ರ ಟಿಕೆಟ್ನ ವಿತರಣೆ ಮಾಡಿದ್ರೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಲಾಲ್ಬಾಗ್ನ ಅಷ್ಟು ಗೇಟ್ಗಳಲ್ಲಿ ಟಿಕೆಟ್ ವಿತರಣೆ ಆಗುತ್ತೆ. ರಜಾ ದಿನಗಳಲ್ಲಿ 100 ರೂಪಾಯಿ ಇತ್ತು ಅಂದರೆ ಉಳಿದಂಥ ದಿನಗಳಲ್ಲಿ 80 ರೂಪಾಯಿ ಇರುತ್ತೆ. ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ರೇಟ್ನ ಫಿಕ್ಸ್ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡುವುದಕ್ಕೂ ಕೂಡ ವ್ಯವಸ್ಥೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.